ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸು 8 ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ ನಿಮಗೆ 8 ಅಂಕಗಳು ದೊರೆಯುತ್ತದೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಬಿ ಕಾರ್ನ್ವಾಲಿಸ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಎರಡನೆಯ ಪ್ರಶ್ನೆ, ಕದನ ಸೌಹಾರ್ದತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಸಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಆಪ್ಷನ್ ಸಿ ಕಠ್ಮಂಡುವಿನಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೆಯ ಪ್ರಶ್ನೆ, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಐದನೆಯ ಪ್ರಶ್ನೆ, ಮೌಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ಹಾಗಾಗಿ ಮೌಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳಿಗೆ ಸೇರಿದೆ ಅಂತ ಹೇಳಬಹುದು. ಆರನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಗ್ತದೆ. ಏಳನೆಯ ಪ್ರಶ್ನೆ, ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಅಂತ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಸಿ ಕೊರತೆಯ ಆಯವ್ಯಯವನ್ನು ಅಭಿವೃದ್ಧಿಶೀಲ ದೇಶಗಳು ಏನಾಗ್ತವೆ ಅಂತ ಮಂಡಿಸ್ತವೆ. ಎಂಟನೆಯ ಪ್ರಶ್ನೆ, ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಯಾವುದು ಅಂದರೆ ಆಪ್ಷನ್ ಎ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟನ್ನು ತೆರೀತಾರೆ ಅವರು. ಇನ್ನು ಎರಡನೇ ಮೇನ್ 1 ಅಂಕದ ಪ್ರಶ್ನೆಗಳು ಟೋಟಲ್ ಆಗಿ 8 ಇರ್ತವೆ. ಇದು ಕೂಡ 8 ಅಂಕಗಳು ಸಿಗ್ತದೆ. 2 ಮೇನ್ಗಳಿಂದ 16 ಅಂಕಗಳು ಈಸಿಯಾಗಿ ನೀವು ತೆಗಿಬಹುದು. ಮೊದಲನೇ ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. ರಾಜ ಒಡೆಯರು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸ್ತಾರೆ. 10ನೇ ಪ್ರಶ್ನೆ, ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತ್ತು ಏಕೆ ಅಂತ ಕೇಳಿದಾನೆ. 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದರಿಂದ ರಷ್ಯಾವು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದವನ್ನು ಮಾಡಿಕೊಳ್ಳುತ್ತದೆ. 11ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಅಂತ ಇದೆ. ಗುಜರಾತ್ನಲ್ಲಿ ಏನಾಗ್ತದೆ, ನರ್ಮದಾ ಬಚಾವೋ ಎಂಬ ಆಂದೋಲನವನ್ನು ಹಮ್ಮಿಕೊಳ್ಳಲಾಗ್ತದೆ. 12ನೇ ಪ್ರಶ್ನೆ, ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳವಳಿಯನ್ನು ಹೆಸರಿಸಿ. ಆನ್ಸರ್ ಮಾನಕಣಿವೆ ಆಂದೋಲನ ಆಗಿರ್ತದೆ. 13ನೇ ಪ್ರಶ್ನೆ, ಸಾರಿಗೆ ಎಂದರೇನು ಅಂತ ಇದೆ. ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನು ನಾವು ಸಾರಿಗೆ ಎಂದು ಕರೆಯುತ್ತೇವೆ. 14ನೇ ಪ್ರಶ್ನೆ, ಆಸಿಯಾನ್ ಅಥವಾ ಏಷ್ಯನ್ ದ ಕೇಂದ್ರ ಕಚೇರಿಯಲ್ಲಿದೆ ಅಂತ ಇದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇರ್ತದೆ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು ನೆಕ್ಸ್ಟ್ ಪ್ರಶ್ನೆ ಆಗಿರ್ತದೆ. ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಅಂತ ಕೇಳಿದಾನೆ. ಉದ್ದಿಮೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವನು ಅಂತ ಬರೀಬೇಕಾಗ್ತದೆ. ನೆಕ್ಸ್ಟ್ 3ನೇ ಮೇನ್ ನೋಡಿ, 2 ಅಂಕದ ಪ್ರಶ್ನೆಗಳು 8 ಇರ್ತವೆ. ಟೋಟಲ್ ಆಗಿ 16 ಅಂಕ ಈ ಒಂದು ಮೇನಿಂದ ಪಡಿಬೋದು ನೀವು. 17ನೇ ಪ್ರಶ್ನೆ ನೋಡಿ, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸಗಳಾವು ಅಂತ ಕೇಳಿದಾನೆ. ಪ್ರತ್ಯಕ್ಷ ಅಥವಾ ನೇರ ನೇಮಕಾತಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದಾಗ್ತದೆ. ನೆಕ್ಸ್ಟ್ ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ ಆಗಿರ್ತದೆ ಇದು. ಇನ್ನು ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ವಿದ್ಯಾರ್ಥಿ ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದಾಗ್ತದೆ. ಇನ್ನು ಈ ಒಂದು 17ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳಾವು ಅಂತ. ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಮಾಡೋದು, ಶಿಕ್ಷಣ ಆರೋಗ್ಯ ವಿಷಯಗಳ ವರದಿಯನ್ನು ತೆಗೆದುಕೊಳ್ಳೋದು, ನೆಕ್ಸ್ಟು ನಿರಾಶ್ರಿತರ ಮಹಿಳಾ ಸ್ಥಾನಮಾನ ಸುಧಾರಣೆಯನ್ನು ಮಾಡೋದು, ಮಾನವನ ಹಕ್ಕುಗಳ ಬಗ್ಗೆ ಶಿಫಾರಸು ಮಾಡೋದು, ಮಾನವ ಸಂಪನ್ಮೂಲ ಶಿಕ್ಷಣ ಕುರಿತು ಸಮ್ಮೇಳನ ನಡೆಸೋದು, ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಶಿಫಾರಸು ಮಾಡೋದು ಈ ಒಂದು ಸಂಸ್ಥೆಯ ಕೆಲಸಗಳಾಗಿರ್ತವೆ. 18ನೇ ಪ್ರಶ್ನೆ, ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ.
ಮಕ್ಕಳ ಮೇಲೆ ದೈಹಿಕ ಮತ್ತು ಮಾನಸಿಕ ಹಿಂಸೆಯಾಗ್ತಾ ಇದೆ, ಅನಾರೋಗ್ಯ ಉಂಟಾಗ್ತಾ ಇದೆ, ಮಕ್ಕಳಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಉಂಟಾಗ್ತಿದೆ, ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುತ್ತಿದೆ, ಆರ್ಥಿಕ ಸಾಮಾಜಿಕ ಶೋಷಣೆ ಆಗ್ತಾ ಇದೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಈ ಎಲ್ಲ ಅಂಶಗಳಿಂದ ಬಾಲ ಕಾರ್ಮಿಕತೆಯನ್ನು ನಾವು ತಡೆಯೋದು ಅಗತ್ಯವಾಗಿದೆ ಅಂತ ಬರೀಬೇಕು. ಇನ್ನು 18ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಅಂತ. ಸೊ ನಿರುದ್ಯೋಗದಿಂದ ಬಡತನ ಉಂಟಾಗ್ತದೆ, ಅನಾರೋಗ್ಯಗಳು ಉಂಟಾಗ್ತದೆ, ಭ್ರಷ್ಟಾಚಾರಗಳು ಹೆಚ್ಚಾಗ್ತಿದ್ದಾವೆ, ಮೋಸ ಉಂಟಾಗ್ತಾ ಇದ್ದಾವೆ, ವಂಚನೆ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಹಾಗೆ ಕೌಟುಂಬಿಕ ವಿಘಟನೆಗಳು ಉಂಟಾಗ್ತಾ ಇದ್ದಾವೆ, ವ್ಯಭಿಚಾರಗಳು, ಈ ಎಲ್ಲ ಅಂಶಗಳು ನಿರುದ್ಯೋಗದಿಂದ ಸಾಮಾಜಿಕ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಹೇಳಬಹುದು. 19ನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾವು ಅಂತ ಕೇಳಿದಾನೆ. 1818ರ ಕೊರೆಗಾಂವ್ ಅಸ್ಟಿ ಯುದ್ಧದಲ್ಲಿ ಬಾಜಿರಾಯ್ ಸೋತನು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಪಡಿಸಿದರು. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಬ್ರಿಟಿಷರು ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. 20ನೇ ಪ್ರಶ್ನೆ, ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿದ್ದಾನೆ. ಸ್ವಾತಂತ್ರ್ಯ ನಂತರವೂ ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ ಫ್ರೆಂಚರ ವಸಾಹತುಗಳಾಗಿದ್ದವು. ಫ್ರೆಂಚರು ಇವುಗಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು. ಕಾಂಗ್ರೆಸ್, ಕಮ್ಯುನಿಸ್ಟ್ ಸಂಘಟನೆಗಳಿಂದ ಹೋರಾಟ ನಡೆಯಿತು. 1954ರಲ್ಲಿ ಭಾರತಕ್ಕೆ ಸೇರ್ಪಡೆಯಾಯಿತು. 1962ರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು ಅಂತ ಬರೆದ್ರೆ 2 ಅಂಕಗಳು ಸುಲಭವಾಗಿ ನಿಮಗೆ ದೊರೀತದೆ. 21ನೇ ಪ್ರಶ್ನೆ, ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ ಅಂತ ಕೇಳಿದ್ದಾನೆ. ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಸಮಾನ ಹಾಗೂ ನಿಯತಕಾಲಿಕವಾಗಿರುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯ ಪ್ರಧಾನವಾಗಿರುವ ಕಡೆ ನೀರಾವರಿಯು ಬಳಕೆಯಲ್ಲಿರ್ತದೆ. ಹಾಗಾಗಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಭಾರತದಲ್ಲಿ ಬಳಕೆಯಲ್ಲಿರ್ತಾವೆ. ನೆಕ್ಸ್ಟ್ ಪ್ರಶ್ನೆ, ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳಾವು. ಇದು ಹತ್ತಿ ಬೆಳೆಯಲಿಕ್ಕೆ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆಯಾಗಿರ್ತದೆ. ಹತ್ತಿಯು ಖಾರಿಫ್ ಬೆಳೆಯಾಗಿರ್ತದೆ. ನೆಕ್ಸ್ಟು 20ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದರೆ ಸಾಕು. ಹಾಗೆ 75ರಿಂದ 150 ಸೆಂಟಿಮೀಟರ್ ಮಳೆ ಬಿದ್ದರೆ ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗೆ ಹತ್ತಿ ಬೆಳೆಗೆ ಕಪ್ಪು ಅಥವಾ ಮೆಕ್ಕಲು ಮಣ್ಣು ಅತ್ಯಂತ ಉತ್ತಮ ಅಂತ ಹೇಳ್ಬೋದು. 23ನೇ ಪ್ರಶ್ನೆ ನೋಡಿ, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ ಅಂತ ಇದೆ. ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು, ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಮಾಡೋದು, ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆಯನ್ನು ಮಾಡಿಕೊಳ್ಳೋದು, ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟವನ್ನು ನಿರ್ಮಿಸೋದು ನೀತಿ ಆಯೋಗದ ಧ್ಯೇಯೋದ್ದೇಶಗಳು ಆಗಿರ್ತವೆ. 24ನೇ ಪ್ರಶ್ನೆ, ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಿದಾನೆ. ಮಾರಾಟ ವಿಧಾನದಲ್ಲಾದ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಳವಾಗುತ್ತಾ ಇರೋದು, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಆಗ್ತಾ ಇದೆ, ಹಾಗೆ ವ್ಯವಹಾರ ಕಡಿಮೆಯಾಗಿದ್ದು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ತಾ ಇದೆ, ಮಧ್ಯವರ್ತಿಗಳೇ ಬೆಲೆ ನಿರ್ಧರಿಸಲು ಆರಂಭಿಸಿದ್ದು, ಇದರಿಂದ ಗ್ರಾಹಕರಿಗೆ ಕಷ್ಟ, ನಷ್ಟ ಮತ್ತು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ನೆಕ್ಸ್ಟ್ 4ನೇ ಮೇನು 3 ಅಂಕದ 9 ಪ್ರಶ್ನೆಗಳು ಒಟ್ಟು ಈ ಒಂದು ಮೇನಿಂದ ನಿಮಗೆ 27 ಅಂಕಗಳು ದೊರೆತವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 25ನೇ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆದಂತು. ಇದು ಕ್ಲಾಸಿ ಅಂತ ಇದೆ, ಪ್ಲಾಸಿ ಕದನದ ಓಕೆನಾ, ತಪ್ಪಾಗಿ ಪ್ರಿಂಟ್ ಮಿಸ್ಟೇಕ್ ಇದೆ, ಕ್ಷಮೆ ಇರಲಿ. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದಾನೆ. ದಸ್ತಕಗಳ ದುರುಪಯೋಗ ಮಾಡಿಕೊಂಡಿದ್ದು, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮಾಡಿದ್ದು, ಕಪ್ಪು ಕೋಣೆಯ ದುರಂತ ಅಥವಾ ನೆಕ್ಸ್ಟು ಅಥವಾ ಪ್ಲಾಸಿ ಕದನದ ಪರಿಣಾಮಗಳು ಕೂಡ ಇದೆ. ಭಾರತೀಯರ ಅನೈಕ್ಯತೆ, ಅಸಂಘಟನೆಯ ಪ್ರದರ್ಶನ ಆಗೋದು, ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನ ಪ್ರದರ್ಶನ ಆಗೋದು, ಮೀರ್ ಜಾಫರ್ ಬಂಗಾಳದ ನವಾಬನದನು ಯುದ್ಧ ನಷ್ಟ ನೀಡುವುದು, ಈ ಎಲ್ಲ ಅಂಶಗಳು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹಾಗೆ ಮೀರ್ ಜಾಫರ್ ಪ್ಲಾಸಿ ಕದನದ ಇನ್ನೂ 2 ಪರಿಣಾಮಗಳಿದ್ದಾವೆ ನೋಡಿ. ಮೀರ್ ಜಾಫರ್ 17 ಕೋಟಿ 70 ಲಕ್ಷವನ್ನು ನೀಡ್ತಾನೆ. ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತ ಹಕ್ಕನ್ನು ನೀಡ್ತಾರಂತ ಹೇಳ್ಬೋದು. ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ ಅಂತ ಇದೆ. 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿದನು. 1801ರಲ್ಲಿ ಮದ್ರಾಸ್, ಮೈಸೂರು, ಥಾಮಸ್ ಮನ್ರೋನಿಂದ ಜಾರಿ. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಏರ್ಪಟ್ಟಿತು. ರೈತರೇ ಭೂಮಾಲೀಕರಾದರು. ಉತ್ಪನ್ನದ 50% ಕಂದಾಯವನ್ನು ನಿಗದಿಯಾಯಿತು. 30 ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು. ಭೂ ಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ ಉಂಟಾಯಿತು. ಫಸಲು ಬರದ ಸಮಯದಲ್ಲೂ ನಿರ್ದಾಕ್ಷಿಣ್ಯ ಕ್ರಮವನ್ನು ವಹಿಸಿದ್ರು. ಸಾಲದಿಂದ ರೈತರು ಕಂದಾಯ ಪಾವತಿಸಲಾಗದೆ ಭೂಮಿಯನ್ನು ಮಾರುವಂತಾಯಿತು. ಇದು ಏನಪ್ಪ ಅಂದರೆ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯ ವಿವರಣೆ ಆಗಿರ್ತದೆ. 26ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು ಅಂತ ಇದೆ. ಆರ್ಥಿಕವಾಗಿ, ರಾಜಕೀಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿವೆ. ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವೆಚ್ಚದಲ್ಲಿ ಸಾಗಿಸಬಹುದು, ಕಡಿಮೆ ವೆಚ್ಚದಲ್ಲಿ.
ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುತ್ತದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಬರೆದರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೆಯುತ್ತದೆ. ಇನ್ನು 26ನೇ ಪ್ರಶ್ನೆಗೆ ಅಥವಾ ಕೊಟ್ಟಿದ್ದಾನೆ, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳಾವು ಅಂತ. ಸೊ ನಿತ್ಯ ಹರಿದ್ವರ್ಣದ ಅರಣ್ಯಗಳು 250 ಸೆಂಟಿಮೀಟರ್ ಮಳೆಯನ್ನು ಪಡೆದರೆ ಮರುಭೂಮಿ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ ವರೆಗೆ ಮಳೆಯನ್ನು ಪಡೆಯುತ್ತವೆ. ನಿತ್ಯ ಹರಿದ್ವರ್ಣದ ಅರಣ್ಯಗಳು 900 ಮೀಟರ್ ಎತ್ತರ ಪ್ರದೇಶದಲ್ಲಿದ್ದರೆ ಮರುಭೂಮಿ ಅರಣ್ಯಗಳು ಆಳವಾದ ಬೇರುಗಳನ್ನು ಹೊಂದಿರ್ತವೆ. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಸ್ಸಾಂ, ತ್ರಿಪುರಾ, ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬಂದರೆ ಮರುಭೂಮಿ ಅರಣ್ಯಗಳು ರಾಜಸ್ಥಾನ್, ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತವೆ. ಹಾಗೆ ನಿತ್ಯ ಹರಿದ್ವರ್ಣದ ಅರಣ್ಯಗಳಿಗೆ ವರ್ಷಪೂರ್ತಿ ಹಸಿರಾಗಿದ್ದರೆ ಮರುಭೂಮಿ ಅರಣ್ಯಗಳು ಕುರುಚಲು ಜಾತಿ ಮುಳ್ಳು ಕಂಟಗಳಿಂದ ಕೂಡಿರ್ತವೆ ಅಂತ ನೀವು ಬರೀಬೇಕಾಗ್ತದೆ. 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂತ ಇದೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ವಾಸಿಸುತ್ತಿದ್ದಾರೆ. ಬಡತನ, ನಿರುದ್ಯೋಗ, ಅನಕ್ಷರತೆ, ಅನಾರೋಗ್ಯ, ಮೂಲ ಸೌಕರ್ಯಗಳ ಕೊರತೆ ಕಂಡುಬರುತ್ತಿದೆ. ನೆಕ್ಸ್ಟು, ಗ್ರಾಮೀಣ ಜನರಿಗೆ ಜ್ಞಾನ, ಕೌಶಲ್ಯ, ದುಡಿಯುವ ಸಾಮರ್ಥ್ಯ ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸಬೇಕಾಗಿದೆ. ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಜನರ ವಲಸೆಯನ್ನು ತಪ್ಪಿಸಬೇಕಾಗಿದೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು. ನಗರ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸಬೇಕು. ಅಭಿವೃದ್ಧಿಯ ಫಲ ಎಲ್ಲರಿಗೂ ದೊರೆಯುವಂತಾಗಬೇಕು. ಇದೇನಪ್ಪ ಅಂದರೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂತ ಕೇಳಿದಾನೆ. ಅದಕ್ಕೆ ಆನ್ಸರ್ ಸಂಪೂರ್ಣವಾಗಿ 3 ಅಂಕಗಳನ್ನು ಪಡಿಬೋದು ನೀವು ಇಷ್ಟು ಬರೆದ್ರೆ. ಅಥವಾ ಪ್ರಶ್ನೆ ನೋಡಿ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳಿದೆ. ವ್ಯಕ್ತಿ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ರೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿರ್ತದೆ. ನೆಕ್ಸ್ಟ್, ವೈಯಕ್ತಿಕ ಹಣಕಾಸು ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗ್ತದೆ. ಸಾರ್ವಜನಿಕ ಹಣಕಾಸು ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗ್ತದೆ. ವೈಯಕ್ತಿಕ ಹಣಕಾಸು ಗೌಪ್ಯವಿಡಲಾಗುವುದು. ಸಾರ್ವಜನಿಕ ಹಣಕಾಸನ್ನು ಪ್ರಚಾರ ಮಾಡಲಾಗುವುದು. ವೈಯಕ್ತಿಕ ಹಣಕಾಸನ್ನು ಉಳಿತಾಯ ಮಾಡಿದರೆ ಅಭಿವೃದ್ಧಿ ಸಾಧ್ಯ. ಸಾರ್ವಜನಿಕ ಹಣಕಾಸನ್ನು ವೆಚ್ಚ ಹೆಚ್ಚಾದರೆ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಇನ್ನು 28ನೇ ಪ್ರಶ್ನೆ, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳವು ಅಂತ ಕೇಳಿದಾನೆ. ಅಥವಾ ಬ್ಯಾಂಕುಗಳ ಕಾರ್ಯ ಕೇಳಿದ್ರು ಇದನ್ನೇ ಆನ್ಸರ್ ಬರ್ರಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವುದು, ವ್ಯಾಪಾರಕ್ಕೆ ಸಾಲವನ್ನು ಒದಗಿಸುವುದು, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ನೀಡುವುದು, ಭರವಸೆಯ ಸೇವೆಗಳನ್ನು ಒದಗಿಸುವುದು, ಸಹಿಗಳಿಗೆ ಜವಾಬ್ದಾರಿಯನ್ನು ನೀಡುವುದು, ಭದ್ರತಾ ಕಪಾಟು ನೀಡುತ್ತವೆ, ಖಾಸಗಿ ಸಾಲಗಳನ್ನು ನೀಡಬೇಕಾಗ್ತದೆ, ಪರಸ್ಪರ ನಿಧಿಗಳ ನಿರ್ವಹಣೆ ಮಾಡೋದು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾಗಿರ್ತವೆ. ಅಥವಾ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳವು. ಉದ್ದಿಮೆ ಸ್ಥಾಪಿಸಲು ಯೋಜನಾ ವರದಿ ತಯಾರಿಕೆ ಮಾಡೋದು, ಯಂತ್ರಗಳು ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು, ಕಚ್ಚಾ ಪದಾರ್ಥಗಳ ಹಂಚಿಕೆ, ಉದ್ದಿಮೆ ಅಭಿವೃದ್ಧಿಗೆ ತರಬೇತಿ ನೀಡುವುದು, ಹಣಕಾಸಿನ ನೆರವನ್ನು ನೀಡೋದು. ಅಷ್ಟೇ ಅಲ್ಲದೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡುವುದು, ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ಮಾಡೋದು, ಉದ್ದಿಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ ಮಾಡೋದು, ವಸ್ತುಗಳನ್ನು ರಫ್ತು ಮಾಡಲು ಸಹಕಾರಿಯಾಗೋದು. ಇನ್ನು 29ನೇ ಪ್ರಶ್ನೆ, ಪೆರಿಯಾರ್ ಚಳವಳಿಯ ಕುರಿತು ಬರೆಯಿರಿ. ಇದೊಂದು ಬ್ರಾಹ್ಮಣೇತರ ಚಳವಳಿಯಾಗಿರ್ತದೆ. ಬ್ರಾಹ್ಮಣೇತರರಿಗೆ ಸರ್ಕಾರಿ ರಂಗದಲ್ಲಿದ್ದ ಅವಕಾಶಗಳಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕು ಎಂದು ಹೋರಾಟ ಮಾಡೋದು. ತಮಿಳುನಾಡಿನಲ್ಲಿ 1916ರಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳವಳಿಯನ್ನು ಮುಂದಿಸಿತು. 1925ರಲ್ಲಿ ಆತ್ಮಗೌರವ ಚಳವಳಿ ಆರಂಭವಾಗ್ತದೆ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಆರಂಭಿಸಿದರು. ಹಾಗೆ ತಮಿಳು ಭಾಷೆ ದ್ರಾವಿಡ ಭಾಷೆ ಎಂದರು. 1924ರ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಚಳವಳಿಯಲ್ಲಿ ಭಾಗಿಯಾಗ್ತಾರೆ. ಇನ್ನು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟು ಹಾಕಿದರು. ಈ ಎಲ್ಲ ಅಂಶಗಳು ಪೆರಿಯಾರ್ ಚಳವಳಿಯ ಅಂಶಗಳು ಆಗಿರ್ತವೆ. ಇನ್ನು ನೆಕ್ಸ್ಟು 30ನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತ ಇದೆ. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರವಾಗ್ತದೆ. ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನು ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಿಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ಹೊಸ ದಿಕ್ಸೂಚಿ, ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ಕೈಗೆತ್ತಿಕೊಂಡಳು, ಹಾಗೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಇವೆಲ್ಲ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳಾಗಿರ್ತವೆ. 31ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿ ಮೂಲ ತತ್ವಗಳು ಅಂತ ಇದೆ. ವಸಾಹತುಶಾಹಿತ್ವಕ್ಕೆ ವಿರೋಧ ವ್ಯಕ್ತವಾಯಿತು, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ ವ್ಯಕ್ತವಾಯಿತು, ಅಲಿಪ್ತ ನೀತಿ ಜಾರಿಯಾಯಿತು, ನಿಶಸ್ತ್ರೀಕರಣಕ್ಕೆ ಬೆಂಬಲ ಸಿಕ್ತು, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ದೊರೆಯಿತು, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆಯನ್ನು ನೀಡಿದರು. ಇವು ಭಾರತದ ವಿದೇಶಾಂಗ ನೀತಿ ಮೂಲ ತತ್ವಗಳು ಆಗಿರೋದು. ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿ ಅಂತ ಕೇಳಿದಾನೆ. ಯಾವುದೇ ನಿಗದಿತ ನಿಯಮ ಕಾನೂನುಗಳು ಇವರಿಗೆ ಇರುವುದಿಲ್ಲ. ದುಡಿಮೆಗೆ ಕಡಿಮೆ ಕೂಲಿಯನ್ನು ನೀಡ್ತಾರೆ. ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ. ನಿಗದಿತ ವೇತನ ಸೌಲಭ್ಯವಿಲ್ಲ. ವಿರಾಮ ಮತ್ತು ನಿವೃತ್ತಿ ವೇತನವಿಲ್ಲ. ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗ್ತಾರೆ. ಇಷ್ಟು ಪಾಯಿಂಟ್ಗಳು ಬರೆದ್ರೆ ಅಸಂಘಟಿತ ವಲಯದ ಕೆಲಸಗಾರರ ಎದುರಿಸುತ್ತಿರುವ ಸವಾಲುಗಳು ಅಂತ ಕೇಳಿರೋ ಪ್ರಶ್ನೆಗೆ ನೀವು ಇಷ್ಟು ಬರೆದ್ರೆ 3 ಅಂಕ ನಿಮಗೆ ದೊರೆಯುತ್ತದೆ. 33ನೇ ಪ್ರಶ್ನೆ ನೋಡಿ, ಭೂಕಂಪದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಅಪಾರ ಜನರ ಸಾವು ನೋವು ಉಂಟಾಗ್ತದೆ. ಸಾರಿಗೆ ಸಂಪರ್ಕ ಕಡಿತವಾಗ್ತದೆ. ರೋಗಗಳು ಹರಡುತ್ತವೆ. ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ ಉಂಟಾಗ್ತದೆ. ನದಿಯ ದಿಕ್ಕು ಬದಲಾವಣೆ ಹೊಂದದ.
ನೆಕ್ಸ್ಟು 5ನೇ ಮೇನು 4 ಅಂಕದ 4 ಪ್ರಶ್ನೆಗಳು, ಟೋಟಲ್ ಆಗಿ 16 ಅಂಕಗಳು ಈ ಮೇನಿಂದ ದೊರೆಯುತ್ತದೆ. 34ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ ಅಂತ ಕೇಳಿದ್ದಾನೆ. ಸೊ ಇದನ್ನ ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇತ್ತು, ಅತ್ಯಂತ ಇಂಪಾರ್ಟೆಂಟು. ಸೊ ಇದನ್ನ ಮತ್ತೆ ಪುನಃ ಏನು ಹೇಳೋದು ಬೇಡ. ಇನ್ನು ನೆಕ್ಸ್ಟ್ ನೋಡಿ, ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು, ಸಮರ್ಥಿಸಿ ಅಂತ ಕೇಳಿದ್ದಾನೆ. ಅದನ್ನು ನೋಡ್ತಾ ಹೋಗೋಣ. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ. ಪಾನ ನಿಷೇಧವನ್ನು ಒತ್ತಾಯಿಸಿತು. ಸ್ತ್ರೀ ಪುರುಷರ ಸಮಾನತೆಗೆ ಒತ್ತನ್ನು ನೀಡಲಾಯಿತು. ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ವ್ಯಕ್ತವಾಯಿತು. ಶಾಹು ಮಹಾರಾಜರು ಪ್ರಭಾವಕ್ಕೊಳಗಾದರು. ಸಮಾಜ ಸುಧಾರಣೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ ಆಯಿತು. ರೈತ ಪರವಾದ ಹೋರಾಟ ನಡೆಸಿತು. ಶೋಷಣೆ ಬಗ್ಗೆ ಗುಲಾಮಗಿರಿ ಪುಸ್ತಕ ರಚನೆಯನ್ನು ಮಾಡಿದರು. ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ಆರಂಭಿಸಿದರು. ಸಾವಿತ್ರಿಬಾಯಿ ಫುಲೆ ಅವರಿಂದ ಮಹಿಳಾ ಶಿಕ್ಷಣಕ್ಕೆ ಪ್ರಯತ್ನವಾಯಿತು. ಇವರ ಆಶಯಗಳಿಂದ ಅಂಬೇಡ್ಕರ್ ಪ್ರೇರಣೆಯನ್ನು ಪಡೆದರು ಅಂತ ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ನಿಮಗೆ ಸಿಗ್ತದೆ. ಇನ್ನು 35ನೇ ಪ್ರಶ್ನೆ, ಮಣ್ಣಿನ ಸವೆತವು ನಾವು ಹೇಗೆ ತಡೆಗಟ್ಟಬಹುದು? ಮಣ್ಣಿನ ಸವೆತ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ. ಸೊ ಇದನ್ನು ಮತ್ತೆ ಪುನಃ ಹೇಳೋದು ಬೇಡ. ನೀವು ಆಲ್ರೆಡಿ ಆ ಉತ್ತರವನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 35ನೇ ಪ್ರಶ್ನೆ ಆಗಿರ್ತದೆ. ಸೊ ವಧುಗಳಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸೋದು, ಅದು ಅಷ್ಟೇ ಅಂಥ ಪ್ರಶ್ನೆಗಳಿದ್ದಾವೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ. ಇದು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 1ರ 35ನೇ ಪ್ರಶ್ನೆ ಅಥವಾ ಪ್ರಶ್ನೆ ಆಗಿರ್ತದೆ. ಸೊ ಅದು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗೋಣ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಭಾರತೀಯ ಕಾಂಗ್ರೆಸ್ಸಿನ ಪ್ರಾರಂಭದ 20 ವರ್ಷಗಳ ಅವಧಿಯನ್ನು ಮಂದಗಾಮಿಗಳ ಯುಗ ಎಂದು ಕರೀತಾರೆ. ರಾನಡೆ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಮಂದಗಾಮಿಗಳಾಗಿರ್ತಾರೆ. ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಹೊಂದಿದ್ದರು. ಮನವಿಗಳ ಮೂಲಕ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದರು. ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನಕ್ಕೆ ಪರಿಹಾರವನ್ನು ಸೂಚಿಸುವುದು ಇವೆಲ್ಲವೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವಾಗಿರ್ತದೆ. 37ನೇ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸುಧಾರಣೆಯಾಗುತ್ತಿದೆ, ಏಕೆ ಅಂತ ಕೇಳಿದಾನೆ. ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಕೇಂದ್ರ ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ಅಥವಾ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡಲಾಯಿತು. ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ ಆಯಿತು. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಉಂಟಾಯಿತು 2005ರಲ್ಲಿ. ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧವನ್ನು ಮಾಡಲಾಯಿತು. ಕಾಯ್ದೆಯನ್ನು 2013ರಲ್ಲಿ ಜಾರಿ ತರಲಾಯಿತು. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ. ಹಾಗೆ ಮಹಿಳಾ ಸಹಾಯವಾಣಿ 1991 ಸೌಲಭ್ಯವನ್ನು ಒದಗಿಸಿದರು. ಲೋಕಸಭೆ ವಿಧಾನಸಭೆಗಳಲ್ಲಿ 33% ಮೀಸಲಾತಿ ನೀಡಲು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಆಯಿತು. ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದರು. ಈ ಎಲ್ಲ ಅಂಶಗಳಿಂದ ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇಷ್ಟು ಬರೆದರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೆತದೆ. ಇನ್ನು 38ನೇ ಪ್ರಶ್ನೆ ನೋಡಿ, ಕೆಳಗಿನ ಇವುಗಳಲ್ಲಿ ಯಾವುದಾದ್ರೂ 5 ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಇದೆ. ಸೊ ಭಾರತ ನಕ್ಷೆಯಲ್ಲಿ ಉತ್ಕಲ ತೀರ ಆಗಿರ್ಬೋದು, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕನ್ಯಾಕುಮಾರಿ, ಕೋಶಿ ಯೋಜನೆ, ಸೂರತ್, ಕೋಲ್ಕತ್ತಾ, ಅರಾವಳಿ ಬೆಟ್ಟಗಳು, ಲಾತೂರ್, ಕಾನ್ಪುರ್, ಶ್ರೀನಗರ ಈ ಎಲ್ಲವುಗಳನ್ನು ಭಾರತದ ನಕಾಶೆಯಲ್ಲಿ ಗುರುತು ಮಾಡಲಾಗಿದೆ. ಸೊ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಾಯ ಮತ್ತು ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.